ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಕೊಟ್ಟಿಲ್ಲ ಎಂದ ಸಿದ್ದರಾಮಯ್ಯನವ್ರಿಗೆ ಭಾರಿ ಸೆಟ್ ಬ್ಯಾಕ್. ಮೋದಿ ಕೊಟ್ಟಿಲ್ಲ, ಅದಕ್ಕೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಯಿತು ಅಂತಿರುವಂತಹ ಸಿದ್ದರಾಮಯ್ಯನವ್ರಿಗೀಗ ಬಹಳ ದೊಡ್ಡ ಸಂಕಷ್ಟ ಎದುರಾಗುತ್ತಾ? ಯಾರು ಹಾಗಾದ್ರೆ ಈ ಹಗರಣದ ಸೂತ್ರಧಾರ? ಬಿಜೆಪಿ ಈಗ ಅಧಿವೇಶನದ ಹೊತ್ತಲ್ಲೇ ಮುಗಿಬಿದ್ದಿದೆ. ಕರ್ನಾಟಕದಲ್ಲಿ ಎಂತಹ ದಂಧೆ ನಡೆದಿದೆ? ಹಾಗಾದರೆ ಮೋದಿ ಕಡೆಗೆ ಬೆರಳು ತೋರಿಸಿ ಕರ್ನಾಟಕ ಸರ್ಕಾರ ಏನು ಹೇಳಿತ್ತು, ಆದರೆ ಇಲ್ಲಿ ಏನಾಗಿದೆ? ಸಿಕ್ಕಾಕೊಂಡಿದ್ದಾರೆ ಕಳ್ಳರು. ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೋದಿ ಕಡೆಗೆ ಬೆರಳು ತೋರಿಸಿದ್ದಂಥ ಸಿದ್ದರಾಮಯ್ಯನವ್ರಿಗೆ ತೀವ್ರ ಹಿನ್ನಡೆಯಾಗಿರುವಂತಹ ಒಂದು ಬೆಳವಣಿಗೆ ಇದು. ಅಸಲಿಗೆ ಏನಾಗಿದೆ ಅನ್ನೋದ್ರ ಬಣ್ಣ ಬಯಲಾಗಿದೆ. ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಸರಿಯಾದ ರೀತಿಯಲ್ಲಿ ಆಗಬೇಕು. ಇಲ್ಲವಾದಲ್ಲಿ ಈ ದಂಧೆಯ ಸೂತ್ರಧಾರರು ತಪ್ಪಿಸ್ಕೊಳ್ತಾರೆ, ಪಾತ್ರದಾರರು ಮಾತ್ರ ಸಿಕ್ಕಾಕೊಂಡಿದ್ದಾರೆ ಎನ್ನುವ ಆಕ್ರೋಶ ಸಿಡಿದಿದೆ. ಏನು ಹಾಗಾದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಸಾಧಾರಣವಾಗಿ ಈ ಪ್ರತಿಪಕ್ಷದಲ್ಲಿರುವಂತಹ ಪಕ್ಷಗಳ ಅಧಿಕಾರ ಇರೋ ಕಡೆ ವಿಶೇಷವಾಗಿ ಜಟಾಪಟಿ ಆಗ್ತಾನೆ ಇರುತ್ತೆ. ರಾಜ್ಯ ಕೇಂದ್ರ ಕೊಟ್ಟಿಲ್ಲ ಅಂತ ಹೇಳೋದು. ಸಿದ್ದರಾಮಯ್ಯನವರಂತೂ ಇಂಥ ವಿಚಾರಗಳಲ್ಲಿ ಯಾವತ್ತೂ ಹಿಂದೆ ಬೀಳಲ್ಲ. ಈಗ ನೋಡಿ, ಇತ್ತೀಚೆಗಷ್ಟೇ ಈ ವಿಚಾರ ಬಂದಿತ್ತು. ರೈತರಿಗೆ ಗೊಬ್ಬರದ ಕೊರತೆಯಾಗಿ, ಯೂರಿಯಾ ಕೊರತೆಯಾಗಿ ಸಾಲು ನಿಂತು ಜೀವ ಹೋಗೋ ತನಕ ರೈತರದ್ದು ಯಾವ ಥರ ಸಮಸ್ಯೆ ಆಗಿದೆ, ರಾತ್ರಿ ಎಲ್ಲ ಕ್ಯೂ ನಿಂತು ಪ್ರಾಣ ಹಾನಿಯಾಗಿದೆ ಅನ್ನೋ ತನಕ ಆಕ್ರೋಶ ಸಿಡಿದಿದ್ದು ನೆನಪಿದೆ ನಿಮಗೆ. ಸಿಕ್ಕಾಪಟ್ಟೆ ಜಟಾಪಟಿ ಆಯಿತು. ಕಡೆಗೆ ಕೇಂದ್ರ ಕೊಟ್ಟಿದೆ ಅಂತ ಬಿಜೆಪಿಯವರು, ಮತ್ತೆ ಕೇಂದ್ರಕ್ಕೆ ಇನ್ನೂ ರಿಕ್ವೈರ್ಮೆಂಟ್ ಇದ್ರೆ ಇವರು ಸರಿಯಾಗಿ ಡಿಮ್ಯಾಂಡನ್ನು ಕಳಿಸ್ಕೊಡ್ಬೇಕಿತ್ತು ಅನ್ನುವಂಥ ಜಟಾಪಟಿ ಎಲ್ಲ ಆಯ್ತಲ್ವ. ಈಗ ನೋಡಿ ಸಿಕ್ಕಾಕೊಂಡಿದ್ದಾರೆ ಕಳ್ಳರು. ಸಬ್ಸಿಡಿಯಲ್ಲಿ ಕೇಂದ್ರ ರಾಜ್ಯಕ್ಕೆ ಕೊಟ್ಟಿದ್ದು APMC ಮೂಲಕವೋ ಅಥವಾ ಸರಿಯಾದ ರೂಟಲ್ಲಿ ರೈತರಿಗೆ ತಲುಪಬೇಕಲ್ವಾ, ಅದರದು ಕಳ್ಳರ ಕೈಗೆ ಸೇರಿದೆ. ಅಂದರೆ ಮಾಫಿಯಾ, ಕಾಳಸಂತೆಯಲ್ಲಿ ಯೂರಿಯಾ ಮಾಫಿಯಾಗಿ ಹೋಗಿದ್ದು ಹೆಂಗೆ? ಅಂಗಡಿಗೆ ಹೋಗಿ ಅಲ್ಲಿ ರೈತರಿಗೆ ಸಿಗಬೇಕಾಗಿರೋದು ಮಾಫಿಯಾಗಿ ಹೋಗಿದ್ದು ಹೆಂಗೆ? ಕೃಷಿ ಇಲಾಖೆಗೆ ಇದು ಗೊತ್ತೇ ಇಲ್ವಾ? ಸರ್ಕಾರಕ್ಕೆ ಇದು ಗೊತ್ತೇ ಇಲ್ವಾ? ಹೆಂಗ್ ಹೋಯ್ತು? ಕೇಂದ್ರ ಸರ್ಕಾರ ಕೊಟ್ಟಿದ್ದು ಮಾಫಿಯಾಗೆ. ಈಗ ಈ ಹಗರಣದ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ಸಿಡ್ದಿದೆ. ರೈತರ ಜೊತೆ ಆಟ ಆಡಿದವ್ರು ಯಾರು? ಇವರು ಯಾರು ಕೈ ಜೋಡಿಸಿದ್ದಾರೆ ಅಂತ. ರೈತರಿಗೆ ನೆರವಾಗ್ಲಿ ಅಂತ ಬರೀ 246 ರೂಪಾಯಿ ದರದಲ್ಲಿ ಪ್ರಧಾನಮಂತ್ರಿ ಯೂರಿಯಾ, PM ಯೂರಿಯಾ ಸಿಗತ್ತೆ. 2,000 ರೂಪಾಯಿಗೆ ಅದು ಮಾರಾಟ ಆಗ್ತಿದೆ ಕಾಳಸಂತೆಯಲ್ಲಿ. ಅಂದರೆ ಶಾಕಿಂಗ್. 246ಯಲ್ಲಿ 2,000 ರೂಪಾಯಿಯಲ್ಲಿ ಹೆಂಗ್ ಹೋಯ್ತು ಅವ್ರ ಕೈಗೆ? ಈ ಅಕ್ರಮ ಜಾಲವನ್ನು ಈಗ ಕೇಂದ್ರ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಂದರೆ DRI ಪತ್ತೆ ಹಚ್ಚಿದೆ. ಬೆಂಗಳೂರಿನ ಅಡಕಮಾರನಹಳ್ಳಿಯಲ್ಲಿರುವಂಥ ಗೋಡೌನ್ನಲ್ಲಿ ಸಿಕ್ಕಾಪಟ್ಟೆ ಕ್ವಿಂಟಲ್ ಮೂಟೆಗಟ್ಟಲೆ ಯೂರಿಯಾವನ್ನು ವಶಪಡಿಸ್ಕೊಂಡಿದ್ದಾರೆ. DRIನವರು ದಾಳಿ ಮಾಡಿದಾಗ ಗೊತ್ತಾಗತ್ತೆ ಇಲ್ಲಿ ಕಾಳಸಂತೆಯಲ್ಲಿ ಸ್ಟಾಕ್ ಮಾಡ್ಕೊಂಡಿದ್ದಾರೆ, ಕೃತಕ ಅಭಾವ ಸೃಷ್ಟಿಸಿದ್ದಾರೆ. ಮತ್ತೊಂದು ಕಡೆಗೆ ಸಾವಿರ ದುಡ್ಡಿಗೆ ಮಾರ್ತಿದ್ದಾರೆ. 246 ರೂಪಾಯಿಗೆ ಕೇಂದ್ರ ಸರ್ಕಾರ ಕೊಡೋದನ್ನ 2,000 ರೂಪಾಯಿಗೆ ರೈತರಿಗೆ ಅಥವಾ ಯಾರ್ದೋ ಡೀಲರ್ಗೆ ಮಾರಿ ದುಡ್ಡು ಮಾಡ್ಕೊಳ್ತಾರೆ. ಅಂದರೆ ಅವ್ರ ಕೈಗೆ ಹೆಂಗ್ ಹೋಯ್ತು? APMCಗೆ ಹೋಗಬೇಕಾಗಿದ್ದು, ಅಂಗಡಿಗಳಿಗೆ ಹೋಗಬೇಕಾಗಿದ್ದು ರೈತರಿಗೆ ಸಿಗೋ ರೀತಿ ಕಾಳಸಂತೆಗೆ ಅದು ಹೆಂಗ್ ಹೋಯ್ತು ಅನ್ನೋದಕ್ಕೀಗ ಉತ್ತರ ಬೇಕಾಗಿದೆ. DRI ದಿಢೀರ್ ಶಾಕ್ ಅನ್ನು ಕೊಟ್ಟಿದೆ. ಕೃಷಿ ಇಲಾಖೆಯ ಜಾಗೃತ ಕೋಶ ಅಂತ ಒಂದಿರತ್ತೆ, ವಿಜಿಲೆನ್ಸ್ ಸೆಲ್, ಅದು ಪತ್ತೆನೇ ಮಾಡೋದಕ್ಕಾಗ್ಲಿಲ್ವಾ? ಹಾಗಾದ್ರೆ ಈ ಅತಿ ದೊಡ್ಡ ಯೂರಿಯಾ ಹಗರಣವನ್ನು DRI ಕೇಂದ್ರದ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಈಗ ಪತ್ತೆ ಮಾಡಿದೆ ಅಂತ ಬಿಜೆಪಿಗರು ಮುಗಿಬಿದ್ದಿರೋದು. ಕೃಷಿ ಇಲಾಖೆ ಜಾಗೃತ ಕೋಶಕ್ಕೆ ಇದು ಹೆಂಗ್ ಗೊತ್ತಾಗಿಲ್ಲ ಅಂತ ಕೇಳ್ತಿದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯ, ಕೃಷಿ ಇಲಾಖೆಯ ನಿರ್ಲಕ್ಷ್ಯ, ನಿರ್ಲಜ್ಜ ಧೋರಣೆ, ಹಾಗೆ ಅದಕ್ಷತೆ, ನಿಷ್ಕ್ರಿಯತೆಯಿಂದ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಸದ್ದಿಲ್ಲದೆ ಈ ರೀತಿ ಆಗಿದೆ ಅಂತ ಬಿಜೆಪಿಗರು ಮುಗಿಬಿದ್ದಿದ್ದಾರೆ. ಇದು ಸರ್ಕಾರದ ಕುಮ್ಮಕ್ಕಿನಿಂದಾಗಿದ್ದು, ಗೊತ್ತಿದ್ಕೊಂಡೇ ಆಗಿರೋದು ಅಂತ ಬಿಜೆಪಿಗರು ಹೇಳ್ತಿದ್ದಾರೆ. ಈಗ ಕೃತಕ ಬೇಡಿಕೆ ಸೃಷ್ಟಿಯಾದಾಗ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗತ್ತೆ. ಆಮೇಲೆ ಸಾವಿರ ರೂಪಾಯಿ ಈ ರೀತಿ ದಂಧೆ ಶುರುವಾಗತ್ತೆ. ಆದರೆ ಕೃಷಿ ಸಚಿವರು ಇಲ್ಲಿ ಕೇಂದ್ರದ ಕಡೆ ಬೆರಳು ತೋರಿಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರವನ್ನು ದೂರಿದ್ರು. ಈಗ ನೋಡಿ ಬಂಡವಾಳ ಬಯಲಾಗಿದೆ, ಬೃಹತ್ ಪ್ರಮಾಣದ ಯೂರಿಯಾ ವಶವಾಗಿದೆ. ಹಾಗಾಗಿ ಇಡೀ ಸರ್ಕಾರ, ಕೃಷಿ ಇಲಾಖೆ ಸಚಿವರು ತಮ್ಮ ಇಲಾಖೆಯ ಅಸಮರ್ಥತೆ ಅಂತ ಒಪ್ಪಿಕೊಂಡು ಕ್ಷಮೆ ಕೇಳಬೇಕು, ಇದನ್ನು ರಾಜ್ಯದ ಜನರ ಮುಂದೆ ತೆರೆದಿಡಬೇಕು ತಾವಾಗಿ ಅಂತ ಸವಾಲು ಹಾಕಿದ್ದಾರೆ. ಯೂರಿಯಾ ಇಲ್ಲದೆ ಹೊಲ ಗದ್ದೆ ಕೆಲಸ ಬಿಟ್ಟು ರೈತರು ಪಾಪ ರಾತ್ರಿ ಎಲ್ಲ ಸಾಲಲ್ಲಿ ನಿಂತಿದ್ದಾರೆ.
ಹಾಗೆ ಕೃಷಿ ಇಲಾಖೆಯೇ ಇದಕ್ಕೆ ಕಾರಣ ಅನ್ನೋದನ್ನ ಈಗ ತಾವಾಗಿಯೇ ಒಪ್ಪಿಕೊಳ್ಳಬೇಕು. ತಕ್ಷಣ ಯಾರ ಮೇಲೆ ಆಕ್ಷನ್ ತಗೊಳ್ತೀರಾ? ನೀವು ಸಚಿವರ ಮೇಲೆ ಆಕ್ಷನ್ ತಗೊಳ್ತೀರಾ? ಅಧಿಕಾರಿಗಳ ಮೇಲೆ ಆಕ್ಷನ್ ತಗೊಳ್ತೀರಾ? ಮುಖ್ಯಮಂತ್ರಿಗಳು ಸಸ್ಪೆಂಡ್ ಮಾಡಿ ಬಿಸಾಕಿ ಅಂತ ಬಿಜೆಪಿಯವರು ಮುಗಿಬಿದ್ದಿದ್ದಾರೆ. ಇಲ್ಲ ನೀವು ಇನ್ವಾಲ್ವ್ ಆಗಿದ್ದೀರಾ ಅಂತ ಹೇಳಬೇಕಾಗತ್ತೆ ಅಂತ ಈಗ ಆಕ್ರೋಶ ಸಿಡಿದಿರೋದು. ಏನೇನು ಹೇಳ್ತಿದ್ದಾರೆ ನೋಡಿ, ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ್ ಅವರು, ಬಿಜೆಪಿಗರು ಏನು ಹೇಳ್ತಿದ್ದಾರೆ, ಇದೊಂದು ಭಯಂಕರ ಹಗರಣ. ಇಲ್ಲಿ ಮಾಡಬಾರದು ದಂಧೆಗೆ ಅವಕಾಶ ಕೊಟ್ಟು ಮೋದಿ ಕೊಟ್ಟಿಲ್ಲ ಅಂದಂತಹ ಕಾಂಗ್ರೆಸ್ ಸರ್ಕಾರದ ಬಣ್ಣ ಬಯಲಾಗಿದೆ. ರೈತರಿಗೆ ಎಂಥ ಮೋಸ ಮಾಡಿದೆ ನೋಡಿ ಕಾಂಗ್ರೆಸ್ ಸರ್ಕಾರ, ಮೋದಿ ಕಡೆ ಬೆರಳು ತೋರಿಸಿ ಅಂತ ಈಗ ಬಿಜೆಪಿ ಆಕ್ರೋಶ ಕಿಡಿಕಾರ್ತಿರೋದು. ರಸಗೊಬ್ಬರದ ಕೊರತೆಯನ್ನ ಈ ಅವ್ಯವಹಾರಗಳ ಮಾಡೋ ಮೂಲಕ ಕೊರತೆಯನ್ನ ನಿರ್ಮಾಣ ಮಾಡಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರದ ಒಂದು ಅವಧಿಯಲ್ಲಿ. ಎಂದು ರಸಗೊಬ್ಬರದ ಕೊರತೆ ಎದ್ದು ಕಾಣುವಂಥದ್ದು ಯಾವತ್ತೂ ಆಗಿರಲಿಲ್ಲ. ಈ ರೀತಿ ಅವ್ಯವಹಾರಗಳನ್ನ, ದುರ್ಬಳಕೆಯನ್ನ, ರೈತರಿಗೆ ಅಂತ ಇರುವಂತ ರಸಗೊಬ್ಬರವನ್ನ ಬೇರೆದಕ್ಕೆ ಡೈವರ್ಟ್ ಮಾಡಿ ಬೇರೆದಕ್ಕೆ ಬಳಕೆ ಆಗಲಿಕ್ಕೆ 10% ಸಿಗುವಂತ ಈ ರಸಗೊಬ್ಬರವನ್ನ ಕಳ್ಳ ಸಂತೆಯಲ್ಲಿ 10 ಪಟ್ಟು ಹೆಚ್ಚಕ್ಕೆ ಮಾರಾಟ ಆಗ್ತಿರೋದಕ್ಕೆ ಕೆಲವೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಕಣ್ಮುಚ್ಚಿ ಕೂತು ಇದಕ್ಕೇನೋ ಉತ್ತೇಜನ ಕೊಡುವಂಥ ರೀತಿಯಲ್ಲಿ ಆಗ್ತಿರುವಂಥದ್ದು ಎದ್ದು ಕಾಣುವಂಥದ್ದು ಆಗ್ತಿದೆ. ಹಾಗಾಗಿ ರೈತರ ವಿಚಾರದಲ್ಲಿ ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಕಡೆಗಣಿಸುವಂಥದ್ದು, ಅವರ ಹೆಸರಿನಲ್ಲಿ ಈ ರೀತಿ ಕಾಂಗ್ರೆಸ್ ಅವರು ದುರ್ಬಳಕೆಯನ್ನು ಮಾಡ್ತಿರುವಂಥದ್ದು ನಮಗೆ ಇಂಥೆಲ್ಲ ಘಟನೆಗಳ ಮೂಲಕ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಂದು ನಾವೇನು ಆಪಾದನೆ ಮಾಡ್ತಿದ್ದೀವಿ, ಇಷ್ಟು ದೊಡ್ಡ ಹಗರಣ ರಾಜ್ಯದಲ್ಲಿ ನಡೆದಿಲ್ಲ. ಇವತ್ತು DRI ಸುಮಾರು 2 ಲಕ್ಷಕ್ಕೂ ಹೆಚ್ಚು kg ಯೂರಿಯಾವನ್ನು ಕಾಳಸಂತೆಯಲ್ಲಿ ವಶಪಡಿಸಿಕೊಂಡಿರೋದು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಛೀಮಾರಿ. ಪದೇ ಪದೇ ರಾಜ್ಯ ಸರ್ಕಾರ ಯೂರಿಯಾ ಶಾರ್ಟೇಜ್ ಆದಾಗೆಲ್ಲ ಕೇಂದ್ರ ಸರ್ಕಾರ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ, ತಾರತಮ್ಯ ಮಾಡ್ತಾ ಇದೆ ಅಂತೇಳಿ ಪದೇ ಪದೇ ಮಂತ್ರಿಯಿಂದ ಹಿಡಿದು ಮುಖ್ಯಮಂತ್ರಿವರೆಗೂ ಹೇಳ್ತಾ ಇದ್ರು. ಈಗ ಮುಖ್ಯಮಂತ್ರಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಇವಾಗ ಏನು ಹೇಳ್ತೀರಾ? ಕೇಂದ್ರ ಸರ್ಕಾರ ಯೂರಿಯಾ ರಾಜ್ಯಕ್ಕೆ ಕಳಿಸ್ಕೊಡ್ತೈತೆ, ರಾಜ್ಯ ಸರ್ಕಾರ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದು APMC ಮುಖಾಂತರ ಮಾಡ್ತಿರೋ, ಕೃಷಿ ಇಲಾಖೆ ಮಾಡ್ತಿರೋ, ಅದು ನಿಮಗೆ ಸಂಬಂಧಪಟ್ಟಿದ್ದು. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಕರ್ನಾಟಕ ಸರ್ಕಾರ ರೈತರಿಗೆ ಎಂಥ ಅನ್ಯಾಯ ಮಾಡಿದೆ, ಆತ್ಮಹತ್ಯೆಯಲ್ಲಿ ದಾಖಲೆಯಾಗಿದೆ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಏನಾಗಿದೆ ಅನ್ನೋದು ಗೊತ್ತಾ ಅಂಕಿ ಅಂಶಗಳನ್ನು ತೆರೆದಿಟ್ಟು ಚಾಟಿ ಏಟು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ರೈತರ ವಿರುದ್ಧ ಎಷ್ಟು ಕೆಟ್ಟ ಧೋರಣೆಯನ್ನು ಅನುಸರಿಸ್ತಿದೆ ಕಾಂಗ್ರೆಸ್ ಸರ್ಕಾರ ಅಂತ ಮುಗಿಬಿದ್ದಿರೋದು HDK. ಎಲ್ಲ ನಾನು ಗೃಹಲಕ್ಷ್ಮಿ ಕಾರ್ಯಕ್ರಮ ಹಣ ಕೊಡ್ತಿದ್ದಾರೋ ಬಿಡ್ತಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಬ್ರದರ್, ಇವತ್ತು ಕಳೆದ 2 ವರ್ಷ ಈ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ 2800 ರೈತ ಕುಟುಂಬಗಳ ಆತ್ಮಹತ್ಯೆಯಾಗಿದೆ. ಇತ್ತೀಚೆಗೆ ಅದರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಇತ್ತೀಚೆಗೆ ಒಂದು ಸರ್ವೆ ರಿಪೋರ್ಟ್ ಏನು ಬಂದಿದೆ, 2800 ರೈತ ಕುಟುಂಬದ ಆತ್ಮಹತ್ಯೆ. ಇದು ಈ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ, ಪಂಚ ಗ್ಯಾರಂಟಿಗಳನ್ನ ಕೊಡ್ತಕ್ಕಂಥ ಮುಖಾಂತರ ರೈತರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದ್ದಾರೆ ಅನ್ನೋದು ಮತ್ತೆ ಪುನಃ ನೀವು ನೋಡ್ತಾ ಇದ್ದೀರಿ. ಅದಷ್ಟೇ ಅಲ್ಲ, ಈ ಸರ್ಕಾರ ಹೇಳಿತು ಸಹಕಾರಿ ಬ್ಯಾಂಕ್ನಲ್ಲಿ ಸುಮಾರು 32 ಲಕ್ಷ ಕುಟುಂಬಗಳಿಗೆ 24,000 ಕೋಟಿ ರೂಪಾಯಿಗಳ ಸಾಲ ಕೊಡ್ತೀವಿ ಅಂದ್ರು ರೈತರಿಗೆ. ನವೆಂಬರ್ ತಿಂಗಳವರೆಗೆ ಕೊಟ್ಟಿರೋದೆಷ್ಟು? 12,000 ಕೋಟಿ ಕೊಟ್ಟಿದ್ದಾನೆ. ಅಂದ್ರೆ ಈ ಬುಕ್ಸ್ ಆಫ್ ಅಕೌಂಟ್ ಬದಲಾವಣೆ ಇದೆಯಲ್ಲ, ಸಾಲ ಏನು ಕೊಟ್ಟಿಲ್ಲ ಹೊಸದಾಗಿ, ಆ ಬುಕ್ಸ್ ಆಫ್ ಅಕೌಂಟ್ ನಲ್ಲಿ ಇರ್ತಕ್ಕಂಥದ್ದನ್ನ ಅಲ್ಲಿ ತಿದ್ಕೊಂಡು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಇದರಿಂದ ರೈತರ ಪರಿಸ್ಥಿತಿ ಏನಾಗಬೇಕು? ಇದು ನನ್ನ ಚಿಂತನೆ. ಇವ್ರ ಕಾರ್ಯಕ್ರಮ ಗೃಹಲಕ್ಷ್ಮಿ ದುಡ್ಡು ಕೊಟ್ರೋ ಬಿಟ್ರೋ ಅದೆಲ್ಲ ಮುಖ್ಯ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.